ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಮಹಾನಗರ ಒಂದು ಹೆಜ್ಜೆ ಸ್ವಚ್ಛತೆ ಎಡೆಗೆ ಮೇಯರ್ ಹೇಳಿಕೆ. ಪೌರ ಕಾರ್ಮಿಕರು ಹಾಗೂ ಡಿ ಗ್ರೂಪ್ ನೌಕರರ ಸಂಘ ಧಾರವಾಡ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಧಾರವಾಡ ವತಿಯಿಂದ ಇಂದು ಧಾರವಾಡದ ವಿದ್ಯಾವರ್ತಕ ಸಂಘದಲ್ಲಿ ಏರ್ಪಡಿಸಲಾಗಿದ್ದ 11ನೇ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಹಾಪೌರರಾದ ಶ್ರೀ ಈರೇಶ್ ಅಂಚಡ್ಗೇರಿರವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಪೌರ ಕಾರ್ಮಿಕರು ನಗರವನ್ನು ಸ್ವಚ್ಛಗೊಳಿಸುವ ಮೂಲಕ ಸುಂದರ ಸಮಾಜ ನಿರ್ಮಾಣ ಮಾಡುತ್ತಿದ್ದಾರೆ ಹಾಗೂ ನಗರವನ್ನು ಅನಾರೋಗ್ಯದ ಕಡೆಯಿಂದ ಆರೋಗ್ಯದೆಡೆಗೆ ಕೊಂಡೊಯ್ಯುವ ಸೇವೆ ನಿರ್ವಹಿಸುತ್ತಿದ್ದಾರೆ. ಆದ್ದರಿಂದ ಅವರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ವತಿಯಿಂದ ಅನೇಕ ಯೋಜನೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಹಾಗೂ ಈ ಸಂದರ್ಭದಲ್ಲಿ ನಿವೃತ್ತ ಪೌರ ಕಾರ್ಮಿಕರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಅಧಿಕಾರಿಗಳಾದ ಶ್ರೀ RM ಕುಲಕರ್ಣಿರವರು, ಶ್ರೀ ಫಕ್ಕೀರಪ್ಪ ಇಂಗಳಗಿರವರು, ಶ್ರೀ ಮನೋಜ್ ಗಿರೀಶ್ ರವರು, ಶ್ರೀ ಸಬರದ್ ರವರು, ಸಂಘದ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸ್ ಕೊಂಟಕ್ ರವರು, ಉಪಾಧ್ಯಕ್ಷರಾದ ಶ್ರೀ ವಿಕ್ರಮ್ ಸನ್ನಿಮನಿರವರು, ಕಾರ್ಯಾಧ್ಯಕ್ಷರಾದ ಶ್ರೀ ಮಂಜುನಾಥ್ ಕೊಂಡಪಲ್ಲಿರವರು ಹಾಗೂ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪೌರ ಕಾರ್ಮಿಕರ ದಿನಾಚರಣೆ ನಿಮಿತ್ತವಾಗಿ ಪೌರ ಕಾರ್ಮಿಕರ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಸಂಘಟನೆಗಳು ಹಮ್ಮಿಕೊಂಡಂಥ ಈ ಒಂದು ಧಾರವಾಡದ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಶ್ರೀಯುತ RM ಕುಲಕರ್ಣಿ ಅವರೇ, ಸುನೀಲ್ ಅವರೇ, ಮನೋಜ್ ಅವರೇ, ಗಂಗಾಧರ್ ಅವರೇ, ಪೌರ ಕಾರ್ಮಿಕ ಸಂಘದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರೇ, ವಿಕ್ರಮ್ ಸನ್ಮನಿ ಅವರೇ, ಮಂಜುನಾಥ್ ಕೊಂಡಪಲ್ಲಿ ಅವರೇ, ರಮೇಶ್ ಮೂಲಿಮನಿ ಅವರೇ, ಅಶೋಕ್ ರಾಘೋಜಿ ಅವರೇ, ಪವನ್ ಸಗ್ಬಾಲ್ ಅವರೇ, ಶಿವಾನಂದ್ ಮೇಲಿಮನಿ ಅವರೇ, ನಾಗರಾಜ್ ಕಟ್ಟಿಮನಿ ಅವರೇ, ಬೆಳಗಾಪುರ ಅವರೇ, ಇಲ್ಲಿ ನಡೆದಂತೆ ಯಾವತ್ತು ಈ ಒಂದು ಪೌರ ಕಾರ್ಮಿಕರ ಎಲ್ಲ ನನ್ನ ಆತ್ಮೀಯ ಪೌರ ಕಾರ್ಮಿಕರೇ ಮತ್ತು ನಾಗರಿಕರೇ, ತಮ್ಮೆಲ್ಲರಿಗೂ 11ನೇ ಪೌರ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಒಂದು ಸ್ವಚ್ಛವಾಗಿ ಮಹಾನಗರವಾಗಿ ಬೆಳೀತಿರುವಂಥ ಸಂದರ್ಭದಲ್ಲಿ ದೇಶದ ಭೂಪಟದಲ್ಲಿ ಸ್ವಚ್ಛ ನಗರ ಅನ್ನಿಸ್ಕೊಳ್ಳಿಕ್ಕೆ ಏನು ಪೈಪೋಟಿ ನಡೆಸಿದಂಥ ಸಂದರ್ಭದಲ್ಲಿ ತಮ್ಮ ಯೋಗದಾನ ಭಾಳ ದೊಡ್ಡದಿದೆ ಅನ್ನೋಂಥ ಸಂದರ್ಭದಲ್ಲಿ ಈ ಸಮಯದಲ್ಲಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತೇನೆ. ನಾವು ಕೇವಲ ನಮ್ಮ ನಗರ ಸ್ವಚ್ಛ ನಗರ ಅಂಥೇಳಿ ಘೋಷಣೆ ಕೂಡಿದ ಮಾತ್ರ ಆಗೋದಲ್ಲ, ತಮ್ಮ ಬೆಳಗ್ಗೆನೇ ಪ್ರತಿನಿತ್ಯ 5 ಗಂಟೆಗೆ ಎದ್ದು ತಾವು 6 ಗಂಟೆಗೆ ನಿಯಮಿತವಾಗಿ ತಮ್ಮ ಒಂದು ಜವಾಬ್ದಾರಿಯನ್ನು ಹೊತ್ತಂಥ ಈ ನಗರವನ್ನು ಸ್ವಚ್ಛ ಮಾಡಲಿಕ್ಕೆ ಏನು ತಮ್ಮ ಪ್ರಯತ್ನ ಇದೆ, ಆ ಪ್ರಯತ್ನಕ್ಕೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಇವತ್ತು ಸ್ವಚ್ಛ ನಗರ ಆಗಬೇಕು ಅನ್ನುವಂಥ ಕಲ್ಪನೆಯೊಂದಿಗೆ ಭಾಳಷ್ಟು ಮಹಾನಗರಗಳು ಮುಂದುವರಿತ ಸಂದರ್ಭದಲ್ಲಿ ನಮ್ಮ ನಗರವೂ ಸಹ ಸ್ವಚ್ಛವಾಗಬೇಕು, ಸ್ವಚ್ಛ ವಾರ್ಡ್ ಆಗಬೇಕು, ಸ್ವಚ್ಛ ಕಾಲನಿಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಸಹ ಸಾಕಷ್ಟು ತಮ್ಮ ಮೇಲೆ ಒತ್ತಡವನ್ನು ಹೇಳ್ತಾ ಕೆಲಸ ಮಾಡ್ತಿದ್ದಾರೆ. ನಾನು ಸಾಕಷ್ಟು ಬಾರಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಸಂದರ್ಭ ಹೇಳ್ತೀನಿ, ಸ್ವಚ್ಛ ನಗರದ ಜವಾಬ್ದಾರಿ ಕೇವಲ ಪೌರ ಕಾರ್ಮಿಕರು ಮಹಾನಗರ ಪಾಲಿಕೆದಲ್ಲ, ಇದರ ನಾಗರಿಕರದ್ದು ಜವಾಬ್ದಾರಿ ಇದೆ. ಇವತ್ತು ಕಸ ಬರೋದು ನಾಗರಿಕರಾಗಲಿ ಅಥವಾ ಯಾವುದೇ ಒಂದು ಹೋಟೆಲು ಅಂಗಡಿ ಕಡೆಗಳಿಂದ ಅಲ್ಲಿಂದ ಹೊರಗೆ ಬಂದರೆ ಮಾತ್ರ ಕಸ ರೋಡಿಗೆ ಬರ್ತೈತೆ. ಅದನ್ನು ಮಾತ್ರ ನಮ್ಮ ಪೌರ ಕಾರ್ಮಿಕರು ಸ್ವಚ್ಛ ಮಾಡಲಿಕ್ಕೆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಆದರೆ ನಾಗರಿಕರೇ ತಮ್ಮ ಮನೆಗೆ ಬಂದಂಥ ಡೋರ್ ಏನು ನಮ್ಮ ವಾಹನಗಳಿದ್ದಾವೆ ಅದರಲ್ಲಿ ಅವರು ಸ್ವಚ್ಛ ಆದಂಥ ತಮ್ಮ ಕಸವನ್ನು ಹಾಕಿದರೆ ನೇರವಾಗಿ ರಸ್ತೆ ಮೂಲಕ ಅಥವಾ ರಸ್ತೆ ಕಾರ್ನರ್ಗೆ, ಸರ್ಕಲ್ಗಳಲ್ಲಿ, ಈ ಮಾರ್ಕೆಟ್ಗಳಲ್ಲಿ ಈ ಒಂದು ಬರುವಂಥದ್ದು ಕಲ್ಪನೆ ಇರಲ್ಲ. ಇವತ್ತು ಸಾಕಷ್ಟು ಬಾರಿ ಈ ಒಂದು ಸ್ವಚ್ಛತೆಗೆ ಪ್ಲಾಸ್ಟಿಕ್ ಕಾರಣ ಅಂತ ಹೇಳ್ತಾರೆ, ಇನ್ನಿತರ ಕಾರಣ ಅಂತ ಹೇಳ್ತಾರೆ. ಒಟ್ಟಾರೆ ಕಸವನ್ನು ಸಂಗ್ರಹ ಮಾಡಿದಂಥ ಪ್ರತಿನಿತ್ಯ ಚೆಕ್ ಮಾಡೋದಲ್ಲಿ ಕೇವಲ 15% ಮಾತ್ರ ಪ್ಲಾಸ್ಟಿಕ್ ಬಳಕೆ ಇರ್ತದೆ. ಉಳಿದ ದಿನನಿತ್ಯ ಆದಿದ್ದು ಅನ್ನುವಂಥ ಅದೇನು ಇವತ್ತು ಗುಡ್ಗ ಚೀಟಿ ಇರ್ಬೋದು, ಇನ್ನಿತರ ಎಲ್ಲ ಚಟುವಟಿಕೆಗಳಿಂದ ಹೆಚ್ಚು ಕಸವನ್ನು ಆಗ್ತಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಈ ಹುಬ್ಬಳ್ಳಿ ಧಾರವಾಡದ ಪೌರ ಕಾರ್ಮಿಕರು ಕೂಡಿ ಪ್ರತಿನಿತ್ಯ ಅದನ್ನು ಸ್ವಚ್ಛ ಮಾಡುವ ಮೂಲಕ, ಪ್ರತಿನಿತ್ಯ ಜನರ ಒಂದು ಕಸವನ್ನು ತೆಗೆಯುವ ಮೂಲಕ ತಮ್ಮವೇನ ಶ್ರಮ ವಹಿಸ್ತಿದ್ದಾರಲ್ಲ, ನಾನು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತೇನೆ. ಇವತ್ತು ಮಹಾನಗರ ಪಾಲಿಕೆ ಕೂಡ ಸಾಕಷ್ಟು ಪೌರ ಕಾರ್ಮಿಕರಿಗಾಗಿ ಅನೇಕ ಯೋಜನೆಗಳನ್ನು ಕರೀತಾರೆ. ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ ಹಾಗೆ ಎಲ್ಲ ಮಹಾನಗರ ಪಾಲಿಕೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸಿದಂಥ ಪೌರ ಕಾರ್ಮಿಕರನ್ನು ನೇರವಾಗಿ ಸರ್ಕಾರಿ ನೌಕರರು ಅಂತ ಹೇಳಿ ಏನೋ ಮಾಡಿದ್ದಾರೆ.
ಇದು ನಾನು ಮುಖ್ಯಮಂತ್ರಿಗಳಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಹೇಳ್ತೇನೆ. ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಆಗ್ತೈತೆ ಅನ್ನುವಂಥ ನಿಟ್ಟಿನಲ್ಲಿ ಮಾನ್ಯ ಆಯುಕ್ತರಿಗೆ ಸಂಪೂರ್ಣ ವರದಿಯನ್ನು ಕೇಳಿದ್ದೇನೆ. ನಮ್ಮಲ್ಲಿ ನೇರ ಪಗಾರದವರು ಅಂತ ಇರ್ಬೋದು, ಇನ್ನಿತರ ಇರ್ಬೋದು, ಅವುಗಳ ಒಂದು ಲೆಕ್ಕಪತ್ರ ಪ್ರಕಾರ ಅಲ್ಲಿ ಯಾರಾದರೂ ಗುತ್ತಿಗೆ ಆಧಾರ ಮೇಲಿದ್ದರೆ ಅವರು ಸಹ ಅವನ್ನ ಸರ್ಕಾರಿ ನೌಕರರಂತೆ ಮಾಡ್ತಾ ಇದ್ದೇವೆ. ಮತ್ತು ಅನೇಕ ಗುತ್ತಿಗೆದಾರರಿಂದ ನಮ್ಮ ಪೌರ ಕಾರ್ಮಿಕರ ಮೇಲೆ ಅವ್ರ ಮೇಲೆ ಹಲ್ಲೆ ಆಗುವುದಾಗಲಿ ಅಥವಾ ಅವ್ರ ಮೇಲೆ ಒತ್ತಡ ಹಾಕೋದಾಗಲಿ ಈ ಥರದ ಸಂದರ್ಭದಲ್ಲಿ ಸಹ ನಾವೆಲ್ಲ ಪೌರ ಕಾರ್ಮಿಕರೊಂದಿಗೆ ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಕೋವಿಡ್ ಅಂತ ಮಹಾಮಾರಿ ಸಂದರ್ಭದಲ್ಲಿ 2 ವರ್ಷಗಳ ಕಾಲ ಎಲ್ಲರೂ ನಾವು ಮನೆಯಲ್ಲಿ ಅಡ್ಕೊಂಡು ಕೂತಿದ್ವಿ. ಯಾವತ್ತು ತಾವೇನು ಹೊರಗೆ ಬಿದ್ದು ಈ ನಗರವನ್ನು ಸ್ವಚ್ಛ ಮಾಡಿ ಆ ಕೋವಿಡನ್ನೇ ಈ ನಗರದಿಂದ ಓಡಿಸ್ಲಿಕ್ಕೆ ಕಾರಣ ಗೊತ್ತಿದ್ದಾಗೆಲ್ಲ ಈ ನನ್ನ ಎಲ್ಲ ಆತ್ಮೀಯ ಪೌರ ಕಾರ್ಮಿಕರಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ತಾವು ಇಲ್ಲದೆ ಹೋಗಿದರೆ ನಾವು ಈ ಕೋವಿಡ್ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಹರಡುವಂಥ ತಾವು ತಮ್ಮ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ತಮ್ಮ ಜೀವ ಭಯ ಇಲ್ಲದೇ ತಮ್ಮ ಕುಟುಂಬದ ಎಲ್ಲ ಜವಾಬ್ದಾರಿಗಳನ್ನು ಮರೆತು ಈ ಒಂದು ನಾಗರಿಕರ ಸೇವೆಗಾಗಿ, ಈ ಮಹಾನಗರದ ನಾಗರಿಕರ ಸೇವೆಗಾಗಿ ನಿಂತಿರಲ್ಲ, ನಾನು ನಿಮಗೆ ಕೃತಜ್ಞತೆಯನ್ನು ಈ ಮೂಲಕ ನಾಗರಿಕವಾಗಿ ಸಲ್ಲಿಸ್ತೇನೆ. ತಮ್ಮ ಒಂದು ಪ್ರಯತ್ನ ಸತತವಾಗಿ ನಡೀಲಿ. ಈಗಾಗಲೇ ಪೌರ ಕಾರ್ಮಿಕರ ಸಂಘಟನೆ ಹೇಳಿದ ಹಾಗೆ ಏನು ಪೌರ ಕಾರ್ಮಿಕರಲ್ಲಿ ನಮ್ಮ ಪರ್ಮನೆಂಟ್ ಪೌರ ಕಾರ್ಮಿಕರಿದ್ದಾರೆ, ನಾವು 320 ಮನೆಗಳನ್ನು ಕಳೆದ 2017ರಲ್ಲೇ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಈವರೆಗೂ ಆಗದೇ ಇದ್ದ ಸಂದರ್ಭದಲ್ಲಿ ಸಾಕಷ್ಟು ದೂರುಗಳಿಂದ ಬಂದಲ್ಲಿ ಅವುಗಳನ್ನು ಕಟ್ಕೊಂಡು ನಾನು ಸ್ಥಳವನ್ನು ವೀಕ್ಷಣೆ ಮಾಡಿದ್ದೆ. ನನಗೆ ಯಾಕೋ ಆ ಸ್ಥಳ ಸರಿ ಅನಿಸಿಲ್ಲ. ಆದರೆ ಸರ್ಕಾರದ ಮತ್ತು ಆಗಿನ ಆಡಳಿತದ ವ್ಯವಸ್ಥೆ ಹೆಚ್ಚಿನಿಂದ ಅವ್ರು ತಗೊಂಡಂಥ ತೀರ್ಮಾನ ಆಗಿತ್ತು. ಆದರೆ ಈವರೆಗೆ ಒಂದೇ ಒಂದು ಮನೆಯನ್ನು ಸಹ 5 ವರ್ಷಗಳ ಕಳೆದರೂ ಹಂತ ಇದ್ದ ಸಂದರ್ಭದಲ್ಲಿ ನಾನು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಬರುವಂಥ ನಮ್ಮ ನವೆಂಬರ್ 1 ರಾಜ್ಯೋತ್ಸವದಿಂದವಾಗಿ 1ನೇ ಬ್ಲಾಕ್ನಲ್ಲಿರುವಂಥ 60 ಮನೆಗಳ ಈ ನಿರ್ಮಾಣ ಇದೆಯಲ್ಲ, ಇದು ಸಂಪೂರ್ಣವಾಗಿ ಪೂರ್ಣಗೊಳಿಸಲೇಬೇಕು ಅನ್ನೋಂಥ ಗುತ್ತಿಗೆದಾರರಿಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ತಾಕೀತನ್ನು ಮಾಡಿದೆ. ಯಾವ ಹಂತದಲ್ಲಿ ನಮ್ಮ ಗುತ್ತಿಗೆದಾರರಿಗೆ ಇವು ಮನೆಗಳನ್ನು ಹಂಚಿಕೆ ಆಗ್ತಾವೋ, ಯಾವ ಥರ ಈಗಾಗಲೇ ಹಂಚಿಕೆ ಮಾಡಲಾಗಿದೆ, ನಮ್ಮ ಸಂಘದವರು ಏನು ಹೆಸರು ಪಟ್ಟಿದ್ದಾರೆ ಅವನ್ನ ಹಂತವಾಗಿ ಯಾವ ಥರ ನಿರ್ಮಾಣ ಆಗುತ್ತೆ ಸಂಪೂರ್ಣವಾಗಿ ಅವನ್ನ ಡಿಸ್ಟ್ರಿಬ್ಯೂಟ್ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳಬಯಸ್ತೇನೆ. ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಸ್ವಚ್ಛತೆ ದೃಷ್ಟಿಯಿಂದ ಈಗಾಗಲೇ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಅನೇಕ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಸ್ವಚ್ಛ ಮಹಾನಗರ ಅನ್ನುವಂಥ ವರ್ಷಕ್ಕೊಂದು ಸಾರಿ ಈ ಒಂದು ಮಹಾನಗರದ ಆಯ್ಕೆಯನ್ನು ಮಾಡಿಕೊಂಡು ಆ ಆಯ್ಕೆಯಾದಂಥ ಮಹಾನಗರಗಳಿಗೆ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಅನ್ನುವಂಥ ಏನು ಹಂಚಿಕೆಯನ್ನು ಮಾಡ್ತೈತೆ, ಈ ಒಂದು ಅಕ್ಟೋಬರ್ 1ರಿಂದ ನಾನು ಪ್ರತಿ ಒಂದು ತಿಂಗಳಿಗೆ ಒಂದು ಸರಿ ಸ್ವಚ್ಛ ವಾರ್ಡ್ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಈ ಮೂಲಕ ನೀಡಬೇಕು. ಸ್ವಚ್ಛ ಪ್ರಶಸ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ನಾಗರಿಕರದ್ದೇ ಒಂದು ಸಮಿತಿ ಮಾಡ್ತೇನೆ. ಇದರಲ್ಲಿ ಪಾಲಿಕೆಯ ಜವಾಬ್ದಾರಿ ಇರಲ್ಲ, ಇದರಲ್ಲಿ ಪತ್ರಕರ್ತರು ಇರ್ತಾರೆ, ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡೋರು ಇರ್ತಾರೆ. ಅವರು ಆ ವಾರ್ಡ್ಗಳಿಗೆ ಹೋಗಿ ಸ್ವಚ್ಛತೆಯನ್ನು ಮಾಡಿ 82 ವಾರ್ಡ್ಗಳದ ಒಂದು ವರದಿಯನ್ನು ನೀಡಿ ಈ ವಾರ್ಡು ಈ ತಿಂಗಳೇನಿದೆಯಲ್ಲ ಸ್ವಚ್ಛ ವಾರ್ಡ್ ಅಂತ ಹೇಳ್ತಾರೆ, ಇದು 1ನೇದು, ಇದು 2ನೇದು, 3ನೇದು ಆ ಪ್ರಶಸ್ತಿಯನ್ನು ಕೊಡ್ತೇನೆ. ಆ ಪ್ರಶಸ್ತಿಯನ್ನು ನಾವು ತಮ್ಮ ಆ ವಾರ್ಡಿಗೆ ಹೋಗಿ ಅಲ್ಲಿರುವಂಥ ಪಾಲಿಕೆ ಸದಸ್ಯರಿಗೆ, ಅಲ್ಲಿರುವಂಥ ಪೌರ ಕಾರ್ಮಿಕರಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ಆ ಒಂದು ಪ್ರಶಸ್ತಿಯನ್ನು ನೀಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಮೆಚ್ಚಿಗೆ ಹೇಳ್ಬಿಡ್ತೀನಿ. ಯಾವುದೇ ಒಂದು ವಾರ್ಡು ಸ್ವಚ್ಛ ಆಗಬೇಕಂದ್ರೆ ಕೇವಲ ತಮ್ಮಷ್ಟಿಗೆ ಅಲ್ಲ, ತಮ್ಮೊಂದಿಗೆ ನಾಗರಿಕರಿಗೂ ಕೈ ಜೋಡಿಸ್ಬೇಕಂತ ನಾನು ಈಗ ಹಲವಾರು ಬಾರಿ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ವಲಯಾಧಿಕಾರಿಗಳು, ನಮ್ಮ ಹೆಲ್ತ್ ಆಫೀಸರ್ಗಳು, ನನ್ನೆಲ್ಲ ಸಿಬ್ಬಂದಿ ವರ್ಗನೂ ಸಹ ತಮ್ಮೊಟ್ಟಿಗೆ ಒಂದು ಕೈ ಜೋಡಿಸುವ ಮೂಲಕ ಈ ಒಂದು ಸ್ವಚ್ಛ ವಾರ್ಡ್ ಅನ್ನುವಂಥ ಕಾನ್ಸೆಪ್ಟ್ ನಾವು ಇಟ್ಕೊಂಡು ಮಾಡಿದ್ದೇವೆ. 3 ಬಹುಮಾನಗಳು ಒಟ್ಟು ಇರ್ತದೆ. 1ನೇ ಮತ್ತು 2ನೇ ಹಾಗೂ ತೃತೀಯ ಬಹುಮಾನಗಳಿರ್ತವೆ. ಆ 3 ಬಹುಮಾನಗಳನ್ನು ಪ್ರತಿ ತಿಂಗಳು ನಾವು 1ರಿಂದ 10ನೇ ತಾರೀಕಿನ ಒಳಗಾಗಿ ಅದನ್ನು ಹಂಚಿಕೆಯನ್ನು ಮಾಡ್ತೇವೆ. ಅದೇ ವಾರ್ಡಿಗೆ ಹೋಗಿ ಈ ವಾರ್ಡಿನ ನಾಗರಿಕರನ್ನ ಸಮ್ಮುಖದಲ್ಲಿ ಈ ವಾರ್ಡು ಸ್ವಚ್ಛ ಅನ್ನುವಂಥ ಮಾತನ್ನು ಹೇಳ್ತೀವಿ. ಇದರಿಂದ ನಮ್ಮದು ಕಲ್ಪನೆ ಇಷ್ಟೇ ಇದೆ ಅಂದರೆ, ಸ್ವಚ್ಛ ಅನ್ನೋದೇನಂತಲ್ಲ, ನಾಗರಿಕರು ಹಾಗೂ ಪೌರ ಕಾರ್ಮಿಕರು, ಪಾಲಿಕೆ 3 ಜನದ ಅಷ್ಟೇ ಆದಂಥ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಅವರ ಒಂದು ಕನಿಷ್ಠ ಒಂದು ಪ್ರಯತ್ನದಿಂದ ಆ ಒಂದು ಹುಬ್ಬಳ್ಳಿ ಧಾರವಾಡ ಸ್ವಚ್ಛ ನಗರ ಆಗಲಿಕ್ಕೆ ಆ ಪ್ರಯತ್ನಕ್ಕೆ ಒಂದು ಕೈ ಹಾಕ್ತಕ್ಕ ಸಂದರ್ಭದಲ್ಲಿ ನನ್ನಲ್ಲಿರುವಂಥ ಎಲ್ಲ ಹುಬ್ಬಳ್ಳಿ ಧಾರವಾಡದ ಪೌರ ಕಾರ್ಮಿಕ ಸಂಘಟನೆಗಳು, ಗುತ್ತಿಗೆದಾರರು, ಅಧಿಕಾರಿಗಳು ಈ ಒಂದು ಹೊಸ ಯೋಜನೆಗೆ ತಮ್ಮ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರಬಯಸ್ತೀನಿ. ಮತ್ತು ತಾವೆಲ್ಲರೂ ಕೂಡಿ ಇದನ್ನು ಯಶಸ್ವಿ ಮಾಡುವ ಮೂಲಕ ಬರುವಂಥ ವರ್ಷ ಹುಬ್ಬಳ್ಳಿ ಧಾರವಾಡದಿಂದ ರಾಷ್ಟ್ರದ ಭೂಪಟದಲ್ಲಿ ಒಳ್ಳೆಯ ಒಂದು ಸ್ವಚ್ಛ ಮಹಾನಗರವಾಗಿ ಹೊರಹೊಮ್ಮಲಿ ಅನ್ನುವಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು 11ನೇ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಎಲ್ಲ ಸಂಘಟನೆಗಳು ಕೂಡಿ ಪೌರ ಕಾರ್ಮಿಕರನ್ನು ಒಗ್ಗೂಡಿಸಿ ಕಾರ್ಯಕ್ರಮ ಮಾಡಿದರೆ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ
ಅವ್ರಿಗೆ ಒಂದು ಗೌರವವನ್ನು ಸಲ್ಲಿಸೋದು ಮಾಡ್ತಾರೆ. ಯಾಕಂದರೆ ಪೌರ ಕಾರ್ಮಿಕರಿಗೆ ಗೌರವ ಸಲ್ಲಿಸೋದು ನಮ್ಮ ಕರ್ತವ್ಯ. ತಾವು ತಮ್ಮ ಹಿರಿಯರು ತಮ್ಮದರಿಂದ ಹಿರಿಯರು ಬಂದುಬಿಟ್ಟಿದ್ದೀರಿ. ನಿಮಗೆ ಆಯ್ಕೆ ಮಾಡಲಿಕ್ಕೆ ನಿಮ್ಮ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಿ ಬೇರೆ ಅವಕಾಶಗಳಿದ್ದರೂ ಸಹ ಏನು ತಮ್ಮ ಹಿರಿಯರು ಮಾಡಿದಂಥ ಈ ಒಂದು ನಗರ ಸ್ವಚ್ಛತೆಯ ಒಂದು ಜವಾಬ್ದಾರಿ ಇದೆಯಲ್ಲ, ಅದಕ್ಕೆ ನಾನು ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೇವೆ. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.